ಬೆಂಗಳೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಎಷ್ಟು ಕಳಪೆ ಮಟ್ಟಕ್ಕೆ ಹೋಗಿದೆ ಅನ್ನೋದಕ್ಕೆ ನಾವು ಪ್ರತಿನಿತ್ಯ ಒಂದಲ್ಲ ಒಂದು ಸ್ಟೋರಿ ಮೂಲಕ ಜನರಿಗೆ ತಿಳಿಸ್ತಾ ಇರ್ತೀವಿ. ಈಗಲೂ ಅಷ್ಟೇ ನಮ್ಮ ಬೆಂಗಳೂರು ಕ್ರೈಮ್ ಸಿಟಿ ಆಗಿ ಬದಲಾಗಿದೆಯಾ ಅಂತ ಪ್ರಶ್ನೆ. ಕಾರಣ ಮಹಿಳೆಗೆ ಖಾಸಗಿ ಅಂಗವನ್ನು ತೋರಿಸಿ ಅಸಭ್ಯ ವರ್ತನೆ ತೋರಿಸಿರೋದು, ವಿಕೃತ ಕಾಮವನ್ನು ಪ್ರದರ್ಶನ ಮಾಡಿರೋದು, ಪ್ರಶ್ನೆ ಮಾಡಿದ್ದಕ್ಕೆ ಮನೆಗೆ ಬಂದು ಗೂಂಡಾಗಿರಿಯನ್ನ ಕೂಡ ಮಾಡಿದ್ದಾರೆ ಪುಂಡರು. ಬೆಂಗಳೂರಿನ ಮರಿಯಣ್ಣನ ಪಾಳ್ಯದಲ್ಲಿ ಆಗಿರುವಂತಹ ಘಟನೆ, ಕಳೆದ 14ನೇ ತಾರೀಕು ಆಗಿರುವಂತಹ ಘಟನೆ. 30ಕ್ಕೂ ಹೆಚ್ಚು ಪುಡಿ ರೌಡಿಗಳು ಮನೆಗೆ ನುಗ್ಗೋಕೆ ಯತ್ನಿಸಿ ಗಲಾಟೆ ಮಾಡಿರೋದು, ಮನೆಯ ಕಿಟಕಿಯನ್ನು ಧ್ವಂಸಗೊಳಿಸಿ ಮಚ್ಚು ಬೀಸಿ ದಾಂಧಲೆಯನ್ನು ಕೂಡ ಮಾಡಿರೋದು. ಆರೋಪಿಗಳು ಯಾರು ಅಂತ ನೋಡಿದ್ರೆ ಕಾರ್ತಿಕ್, ಸ್ವಾಮಿ, ಮೈಕಲ್ಲು, ದೇವ, ಕಿರಣ್ ಮತ್ತು ಇನ್ನೊಂದಷ್ಟು ಜನ, ಟೋಟಲ್ ಆಗಿ ಒಂದು 30 ಜನ ಮನೆ ಒಳಗೆ ನುಗ್ಗಿರೋದು. ಅವರೇ ತಪ್ಪು ಮಾಡಿ ಅಲ್ಲಿದ್ದ ಮನೆಯಲ್ಲಿ ಭಯೋತ್ಪಾದನೆ ಮಾಡಿ ಧ್ವಂಸ ಮಾಡ್ತಾ ಇರುವಂತಹ ವಿಜುವಲ್ಸ್ ಕೂಡ ನೀವು ನೋಡ್ತಾ ಇದ್ದೀರಾ. ಕೈಲಿ ಕ್ರಿಕೆಟ್ ಬ್ಯಾಟ್ ಎಲ್ಲ ಹಿಡ್ಕೊಂಡು ಬಂದಿದ್ದಾರೆ. ಫುಲ್ ಹೆದರಿಸಿ ಬೆದರಿಸಿ ಹೊಡೆದು ಯಾರನ್ನಾದ್ರೂ ಕೊಂದಾಕ್ಬೇಕು ಅಂತ ಇಂಟೆನ್ಷನ್ ಇಟ್ಕೊಂಡು ಬಂದ್ರೆ ಗೊತ್ತಿಲ್ಲ. ಬಟ್ ಇಷ್ಟೆಲ್ಲ ದಾಂಧಲೆ, ಒಂದು 30ಕ್ಕೂ ಹೆಚ್ಚು ಜನ ನುಗ್ತಾರೆ ಮನೆ ಒಳಗೆ. ಅಕ್ಕಪಕ್ಕದ ಮನೆಯವ್ರಿಗೆ ಇವ್ರ ಕಿರ್ಚಾಟ ಎಲ್ಲ ಕೇಳಿಸಿರುತ್ತೆ. ಪೊಲೀಸರಿಗೆ ಫೋನ್ ಮಾಡಿದ್ರಾ, ಎಷ್ಟೊತ್ತಾಯ್ತು ಅವ್ರು ಬರೋದಕ್ಕೆ. ಆಮೇಲೆ ಇವರೇನು ಯಾವುದೋ ಒಂದು ಮನೆ ಮುಂದೆ ನಿಲ್ಸಿದ ಬೈಕ್ಗೇನೋ ಪೆಟ್ರೋಲ್ ಹಾಕಿ ಹೋಗಿರೋದಲ್ಲ, ಸುಮಾರು ಹೊತ್ತಿದ್ರ ಅಲ್ಲಿ. ಅದು ಏನಕ್ಕೆ ಅಂತ ಹೇಳಿದ್ರೆ ಸರ್, ಇದೇ ಥರ ನಮಗೆ ರೋಡಲ್ಲಿ ಹೋಗ್ಬೇಕಾದ್ರೆ ಬರಬೇಕಾದ್ರೆಲ್ಲ ಈ ಥರ ನಮಗೆ ಕ್ಯಾರೆಕ್ಟರ್ ಅಸೋಸಿಯೇಷನ್ ಥರ, ಮತ್ತು ನಮ್ಮನ್ನ ನಮ್ಮ ಹೆಂಗಸರನ್ನ ಕೆಟ್ಟ ದೃಷ್ಟಿಯಿಂದ ನೋಡೋದು, ಮತ್ತು ರೌಡಿಗಳನ್ನೆಲ್ಲ ಹಿಂದೆ ಫಾಲೋ ಮಾಡಿಸೋ ಥರ ಎಲ್ಲ ಮಾಡ್ತಾಯಿದ್ರು. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಒಂದು ಸರಿ ಅವತ್ತಿನ ದಿವಸ ಅಂದರೆ 10ನೇ ತಾರೀಕು ನಾವು NCR ಕೊಟ್ಟಿರೋದು ನಮಗೆ. ಅದಕ್ಕೆ 8ನೇ ತಾರೀಕು ಇಲ್ಲ ನನಗೆ 1 ವರ್ಷದಲ್ಲ, ಅದಕ್ಕೆ ನನಗೆ ಸ್ವಲ್ಪ ಗೊತ್ತಾಗ್ತಾ ಇಲ್ಲ. 1 ವರ್ಷದಿಂದನೂ ಇದೇ ಥರ 1 ವರ್ಷದಿಂದ ಕಂಟಿನ್ಯೂಸ್ ಆಗಿ ಹಾಲು ತರೋಣ ಅಂತ ಹೇಳ್ಬಿಟ್ಟು ಇಬ್ಬರು ಜೊತೆಯಾಗಿ ಎಲ್ಲೇ ಹೋದರೂ ನಾವು ಜೊತೆಯಾಗಿ ಹೋಗ್ತಿರ್ತೀವಿ. ಸೊ ಹಾಗಾಗಿ ಅಂಗಡಿಗೆ ಮಾತಾಡಿಕೊಂಡು ಹಾಲು ತೊಗೊಬರೋಣ ಅಂತ ಅಂಗಡಿಗೆ ಹೋಗ್ತಾಯಿದ್ವಿ. ಏಕಾಏಕಿ ಹೋಗ್ತಾ ಇದ್ದಂಗೆ ಕಾರ್ತಿಕ್ ಅನ್ನೋ ಹುಡುಗ ಗಾಡಿಯಲ್ಲಿ ಬಂದು ನಮ್ಮ ಎದುರುಗಡೆ ನಿಂತ್ಕೊಂಡು ಬಂದು ಯಾಕೆ ನಿಂತ್ಕೊಂಡ್ರು ಅಂತ ನಾವು ಈ ಥರ ತಿರುಗಿ ನೋಡಿದ ತಕ್ಷಣ ಅವರು ಪ್ಯಾಂಟ್ ಜಿಪ್ನ ಬಿಚ್ಚಿಬಿಟ್ಟು, ಹೇಳೋಕ್ಕೆ ತುಂಬ ಕಷ್ಟ ಆಗ್ತಿದೆ, ಬಟ್ ಹೇಳಿದಿರ ವಿಧಿ ಇಲ್ಲ, ನನಗೆ ಮಾತಾಡೋಕ್ಕೂ ಕಷ್ಟ ಆಗ್ತಿದೆ, ಪರವಾಗಿಲ್ಲ ಹೇಳಲೇಬೇಕಾದಂಥ ಪರಿಸ್ಥಿತಿ. ಆ ಥರ ಅವರು ಪ್ಯಾಂಟ್ ಜಿಪ್ ಬಿಚ್ಚಿಬಿಟ್ಟು ಅವರ ಪ್ರೈವೇಟ್ ಅಸಹ್ಯವಾಗಿ ನನ್ನ ಹತ್ರ ಬಿಹೇವ್ ತೋರಿಸಿದ್ರು. ಅವ್ರದ್ದು ಪಾರ್ಟ್ನ ತೋರಿಸ್ಬಿಟ್ಟು ನನಗೆ ಕೋಪ ಬಂತು. ಏನು ಈ ಥರ ಬಿಹೇವ್ ಮಾಡ್ತಾಯಿದ್ದೀರಾ ನೀವು ಅಂತ ನಾನು ಹೇಳಿದೆ. ಅದಕ್ಕೆ ಅವರು ಸ್ಮೈಲ್ ಮಾಡಿ ಒಂಥರ ವ್ಯಂಗ್ಯವಾಗಿ ನಕ್ಕರು. ಅದಕ್ಕೆ ನಾನು ಅಂದ್ಕೊಂಡು, ನೀವು ಈ ಥರ ಎಲ್ಲ ಮಾಡೋದು ನನಗಿಷ್ಟ ಆಗಲ್ಲ, ನೀವು ಈ ಥರನೇ ಕೈ ತೋರಿಸಿ ನಾನು ಸ್ವಲ್ಪ ಜೋರಾಗಿ ಅವ್ರಿಗೆ ಹೇಳಿದೆ, ನೀವು ಈ ಥರ ಮಾಡೋದು ನನಗೆ ಸರಿ ಇಲ್ಲ, ಇಷ್ಟ ಆಗ್ತಿಲ್ಲ, ನೀವು ಇದೇ ಥರ ಮಾಡ್ತಾಯಿದ್ದೆ, ನಾನು ಮಹಿಳಾ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ನಿಮ್ಮ ಹತ್ರ, ಹುಷಾರಂತ ಹೇಳಿ. ರೈಟ್, ಏರಿಯಾಗಳಲ್ಲಿ ಕೆಲವು ಪುಡಿ ರೌಡಿಗಳಿಗೆ ಹವಾ ಮೇಂಟೈನ್ ಮಾಡಬೇಕು ಅನ್ನೋ ಒಂದು ಕೆಟ್ಟ ಚಟ ಇರುತ್ತೆ. ಹೀಗೆಲ್ಲ ಸಣ್ಣ ಗಲಾಟೆಗಳನ್ನ ಆಗಾಗ್ಗೆ ಮಾಡಿಕೊಂಡ್ರೆ ಏರಿಯಾದಲ್ಲಿ ಜನ ನಮ್ಮನ್ನು ಕಂಡ್ರೆ ಹೆದರ್ಕೋತಾರೆ ಅನ್ನುವಂತಹ ಲೆಕ್ಕಾಚಾರ. ಬಟ್ ಪೊಲೀಸರು ಬಿಡಬೇಕು ನಿಜ. ಇನ್ ಟೈಮಿಗೆ ನೋಡಿ, ಅಷ್ಟು ಗಲಾಟೆ ಆದರೂ ಆ ಟೈಮಿಗೆ ಪೊಲೀಸರಿಗೆ ಯಾರು ಫೋನ್ ಮಾಡಿಲ್ವೋ ಅಥವಾ ಅವರೇ ಬಂದಿಲ್ವೋ ಗೊತ್ತಿಲ್ಲ. ಬಟ್ ಇವರಿಗೆ ಪೊಲೀಸರ ಭಯನೂ ಇಲ್ಲ, ಪೊಲೀಸರಿಗೂ ಹೆದರ್ತಾ ಇಲ್ಲ ಇವರು. ಹಾಗಾಗಿ ಬೆಂಗಳೂರಿನಲ್ಲಿ ಈಗ ಕ್ರೈಮ್ ಅನ್ನೋದು ಇಷ್ಟರ ಮಟ್ಟಿಗೆ ಬಂದಿದೆ.